ನಮಸ್ಕಾರಗಳು. ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾದ ಮಕರ ರಾಶಿಯ ಬಂಧುಗಳೇ, ಶಿವರಾತ್ರಿಯ ಮಹಾಜಾಗರಣೆಯ ಶಕ್ತಿ ಈಗ ನಿಮ್ಮ ಜೀವನದ ಅಡೆತಡೆಗಳನ್ನು ತೊಡೆದು ಹಾಕಲು ಸಿದ್ಧವಾಗಿದೆ. ಮಕರ ರಾಶಿಯವರೇ, ಕಳೆದ 7.5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ 7ನೇ ಶನಿಯು ಪ್ರಭಾವದಿಂದ ನೀವು ಜರ್ಜರಿತರಾಗಿದ್ದೀರಾ. ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಎಂದು ಅಶಾಂತರಾಗಿದ್ದೀರಾ. ಹಾಗಿದ್ದರೆ ಕಿವಿಕೊಟ್ಟು ಕೇಳಿ. ಶಿವರಾತ್ರಿಯ ನಂತರ ನಿಮ್ಮ ರಾಶ್ಯಾಧಿಪತಿ ಶನಿದೇವನು ಸಾಕ್ಷಾತ್ ಮಹಾದೇವನ ಅನುಗ್ರಹದಿಂದ ನಿಮಗೆ ಮಹಾಯೋಗ ಮತ್ತು ಧನಯೋಗಗಳನ್ನು ಕರುಣಿಸುತ್ತಿದ್ದಾನೆ. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ವಿಡಿಯೋವನ್ನು ನಾವು ನಿಮ್ಮ ಆರ್ಥಿಕ, ವೃತ್ತಿ ಮತ್ತು ಕುಟುಂಬ ಭವಿಷ್ಯವನ್ನು ಶಾಸ್ತ್ರೋಕ್ತವಾಗಿ ವಿವರಿಸಲಿದ್ದೇವೆ. ವಿಡಿಯೋವನ್ನು ಕೊನೆಯಲ್ಲಿ ಮಕರ ರಾಶಿಯವರಿಗಾಗಿಯೇ ಇರುವ ಒಂದು ರಹಸ್ಯ ಶಿವಮಂತ್ರವನ್ನು ಹೇಳಲಿದ್ದೇವೆ. ಅದು ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸಲಿದೆ. ಮಕರ ರಾಶಿಯ ಅಧಿಪತಿ ಶನಿದೇವನಿಗೆ ಶಕ್ತಿಯನ್ನು ನೀಡಿದ್ದೇ ಲಯಕರ್ತ ಶಿವ. ಶಿವರಾತ್ರಿಯ ನಂತರ ಶನಿದೇವನು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಬಲಿಷ್ಠನಾಗಿ ಕುಳಿತಿದ್ದಾನೆ. ಇದು ಧನಸ್ಥಾನವಾಗಿದ್ದು ಇದುವರೆಗೆ ಇದ್ದ ಆರ್ಥಿಕ ಮುಗ್ಗಟ್ಟುಗಳು ಶಿವನ ಕೃಪೆಯಿಂದ ಕರಗಲಿವೆ. ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚಿ ಈಗ ಫಲ ನೀಡುವ ಸಮಯ. ಶಿವನು ಶನಿಗೆ ನೀಡಿದ ಆಶೀರ್ವಾದದಂತೆ ಮಕರ ರಾಶಿಯವರ ನ್ಯಾಯಯುತ ಕೆಲಸಗಳಿಗೆ ಈಗ ಜಯ ಸಿಗಲಿದೆ. ಇದು ನಿಮ್ಮ ಜೀವನದ ಟ್ರಾನ್ಸ್ಫಾರ್ಮೇಷನ್ ಅಥವಾ ಪರಿವರ್ತನೆಯ ಸಮಯ. ಈ 5 ದಿನಕ್ಕೆ 5 ದಿನಗಳ ಬದಲಾವಣೆ ಭವಿಷ್ಯ. ಮೊದಲನೇ ದಿನ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರ ಇಳಿದಂತೆ ಅನಿಸುತ್ತದೆ. ಇದುವರೆಗೆ ಇದ್ದ ಗೊಂದಲಗಳು ದೂರವಾಗಿ ಸ್ಪಷ್ಟ ದಾರಿ ಕಾಣಲಿದೆ. ಮಹಾದೇವನ ದೇವಸ್ಥಾನದ ಭೇಟಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಇನ್ನು 2ನೇ ದಿನ ಹಣಕಾಸಿನ ವಿಚಾರದಲ್ಲಿ ಶುಭ ಸುದ್ದಿ ಬರಲಿದೆ. ನಿಂತು ಹೋಗಿದ್ದ ಸಂಬಳ ಅಥವಾ ಬಾರದೇ ಇದ್ದ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಇನ್ನು 3ನೇ ದಿನ ಮನೆಯಲ್ಲಿ ವಾತಾವರಣ ಸುಧಾರಿಸುತ್ತಿದ್ದ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಾಗೆ ಹರಿಯಲಿವೆ. ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿಯನ್ನು ನೀವು ಕೇಳುವ ಸಾಧ್ಯತೆ ಇದೆ. ಇನ್ನು 4ನೇ ದಿನ ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ಮುನ್ನಡೆ ಸಿಗಲಿದೆ. ಇದುವರೆಗೆ ನಿಮ್ಮ ಕಡೆಗಣಿಸಿದ ಬಾಸ್ ಅಥವಾ ಸಹೋದ್ಯೋಗಿಗಳು ಈಗ ನಿಮ್ಮ ಹೊಗಳಲಿದ್ದರೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಯಶಸ್ಸು ಖಚಿತ. ಇನ್ನು 5ನೇ ದಿನ ನೀವು ಒಂದು ಮಹತ್ವದ ಕಾರ್ಯವನ್ನು ಸಾಧಿಸುತ್ತೀರಾ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಸೋಲೊಪ್ಪಿಕೊಳ್ಳಲಿದ್ದಾರೆ. ಈ ದಿನ ನೀವು ಮಾಡುವ ದಾನ ಧರ್ಮಗಳು ನಿಮ್ಮ 7ನೇ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲಿದೆ. ಮಕರ ರಾಶಿಯವರೇ, ಮಾಡಲೇಬೇಕಾದ ಈ 5 ಎಚ್ಚರಿಕೆಗಳು. ಅದೃಷ್ಟದ ಕಾಲದಲ್ಲಿ ಈ ತಪ್ಪು ಮಾಡಲೇಬೇಡಿ. ಅಹಂಕಾರ. ಶನಿಯು ಅಹಂಕಾರವನ್ನು ಇಷ್ಟಪಡುವುದಿಲ್ಲ, ಹಾಗಾಗಿ ವಿನಯದಿಂದ ಇರಿ. ಇನ್ನು ಸೋಮಾರಿತನ. ಕೆಲಸವನ್ನು ನಾಳೆಗೆ ತಳ್ಳಬೇಡಿ. ಸುಳ್ಳು. ಯಾರನ್ನು ವಂಚಿಸಬೇಡಿ, ಇಲ್ಲವಾದರೆ ಶಿವನ ಕೆಂಗಣ್ಣಿಗೆ ಗುರಿಯಾಗಬೇಕಾದೀತು. ತಪ್ಪು ನಿರ್ಧಾರ. ಆತುರದಲ್ಲಿ ದೊಡ್ಡ ಮೊತ್ತದ ಹಣ ಹೂಡಬೇಡಿ. ಇನ್ನು ಆರೋಗ್ಯ. ಕಾಲು ನೋವು ಅಥವಾ ನರಗಳ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಲೇಬೇಡಿ. ಅದೃಷ್ಟವನ್ನು ಶಾಶ್ವತವಾಗಿಸಲು ಮಹಾಪರಿಹಾರಗಳು. ನಿಮ್ಮ ಲಕ್ ಇಮ್ಮಡಿಗೊಳಿಸಲು ಈ ಕೆಲಸ ಮಾಡಿ. ಶಿವನಿಗೆ ಎಳ್ಳೆಣ್ಣೆ ದೀಪ. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶಿವನ ಮುಂದೆ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳಿನ ಅಭಿಷೇಕ. ಶಿವಲಿಂಗಕ್ಕೆ ಅಲ್ಪ ಪ್ರಮಾಣದ ಕಪ್ಪು ಎಳ್ಳನ್ನು ಅರ್ಪಿಸಿ ಪೂಜೆ ಮಾಡಿ. ಶನಿ ಮಂತ್ರ. ಓಂ ನಮಃ ಶಿವಾಯ ಜೊತೆಗೆ ಓಂ ಶನೇಶ್ವರಾಯ ನಮಃ ಎಂದು ಮಂತ್ರವನ್ನು ಪಠಿಸಿ. ಇನ್ನು ದಾನ. ಈ 5 ದಿನಗಳಲ್ಲಿ ಬಡವರಿಗೆ ಅಥವಾ ವೃದ್ಧರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ. ವೀಕ್ಷಕರೇ, ಮಕರ ರಾಶಿಯವರಿಗೆ ಇದು ಶುಕ್ರ ದೆಸೆಗೆ ಮೀರಿದ ಶಿವ ದೆಸೆಯ ಆರಂಭ. ಶ್ರಮದಾಯಕ ಹಾದಿ ಮುಗಿದಿದೆ, ಸುಖದ ಹಾದಿ ಆರಂಭವಾಗಿದೆ. ನಿಮ್ಮ ರಾಶಿ ಮಕರ ರಾಶಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ
ಗೆಳೆಯರು ಹಾಗೂ ಬಂಧುಗಳಿಗೆ ತಪ್ಪದೆ ಶೇರ್ ಮಾಡಿ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಸರ್ವರಿಗೂ ಆ ಮಹಾದೇವ ಸುಖ ಶಾಂತಿ ಕರುಣಿಸಲಿ. ಧನ್ಯವಾದಗಳು.